ಮುಟ್ಟಿದ್ವಿ ನೋಡ್ರಿ ಪ್ರಯಾಗ್ರಾಜ. ಎಲ್ಲ ಪೂರಾ ಮಂಜು 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 ಎಲ್ಲ ಇದು ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್. ಥಂಡಿ ತಡ್ಕೊಳಕ್ ಆಗತ್ತಿಲ್ಲ. ಸೊ ಫಸ್ಟ್ ಹೋದ ತಕ್ಷಣ ಚಾ ಕುಡಿದ್ವಿ. ಚಾ ಕುಡಿದು ಅಲ್ಲಿಂದ ರಿಕ್ಷಾ ಹುಡ್ಕಕ್ ಹೋದ್ವಿ. ರಿಕ್ಷಾದು ಅವೈಲೇಬಲ್ ಐತಿ. ಬಂದು ಕೂಡ್ಲೆ ಪ್ರಯಾಗ್ರಾಜ್ ಸ್ಟೇಷನ್ ಇಂದ ಸೀದಾ ಮುಂದೆ ಬಂದು ಕೂಡ್ಲೆ ರಿಕ್ಷಾ ಎಲ್ಲ ಕಡೆ ಹೊಂದಿಸ್ಕೋಬೇಕು. ಕರೆಕ್ಟ್ ಹೊಂದಿಸ್ಕೊಂಡು ಒಬ್ಬೊಬ್ರಿಗೆ 20 ರೂಪಾಯಿ ತಗೊಂತಾರೆ. ಜಾಸ್ತಿ ಹೇಳ್ತಾರೆ. ಸೊ ರೇಟ್ ಹೊಂದಿಸ್ಕೊಂಡೆ ರಿಕ್ಷಾ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್. ಎಲ್ಲಿಂದ್ರ ಒಂದು 5-6 ಕಿಲೋಮೀಟರ್ ಐತಿ. 6 ಕಿಲೋಮೀಟರ್ ಜರ್ನಿಗೆ 20 ರೂಪಾಯಿ ಕೊಡ್ರೆ ಸಾಕು. ಸೋಳ ಮಕ್ಕಳ 50-60 ರೂಪಾಯಿ ಅಂತ. ಇಲ್ಲಿಕಂದ್ರೆ ಅದ್ರಗಿಂತ ಚಲೋ ಬಸ್, ಆರೆಂಜ್ ಬಸ್ ಇರ್ತೈತಿ. ಇಲ್ಲಿಲ್ಲ ಆರೆಂಜ್ ಬಸ್ ಇರ್ತಾವಲ್ಲ, ಇಲ್ಲ ಎಕ್ಸಾಕ್ಟ್ ಹಂಗಿಲ್ಲ. ಬಟ್ ಏನ ಬಸ್ ಸಿಕ್ತಾ ಬಸ್ಸಿಗೆ ಹೋಗ್ಬೇಕು. ಆದ್ರೆ ಏನೋ ಮಸ್ತ್ ಮಾಡ್ಯಾರ ನೋಡ್ಬೇಕು. ಒಂದು ಟೆಂಟಿಗ ಬೆಸ್ಟ್ ಅಲ್ಲ, ಒಬ್ರಿಗೆ ಅಡ್ಡಿ ಇಲ್ಲ. ಹಲೋ ಗಾಯ್ಸ್, ಇಲ್ಲಿ ಬಂದ್ರ ಎಂಟ್ರೆನ್ಸ್ ಐತ್ ನೋಡ್ರಿ. ಇಲ್ಲೆಲ್ಲ ಕಾರ್ಗೀರ್ ನಿಂದ್ರಸ್ತಾರ. ಕಾರ್ಗೀರ್ ನಿಂದ್ರಸಿ ಇಲ್ಲಿ ನಮ್ ಕಾರ್ ಮೆಟ್ಲದ ಮೇಲೆ ಬರಂಗಿಲ್ಲ, ಅದಕ್ಕೆ ಅಲ್ಲಿ ನಿಂದ್ರಿಸಿ ಬಂದೀನಿ. ಆಮೇಲೆ ತೋರಿಸ್ತೀನಿ. ಚಾನ್ಸ್ ಆಗಿ ಎಲ್ಲ ಜನ ಜಳಕ ಮಾಡಕ್ ಹೋಗೋರು ಇದನ್ನ ಹಾಕ್ತಾರೆ. ಏನಪ್ಪಾ ಅಂದ್ರೆ ಈ ಬಾಕ್ಸ್ ಒಳಗೆ ಡ್ರೆಸ್ ಇಟ್ಕೊಂಡು ಹೋಗ್ಬೋದು. ಡ್ರೆಸ್ ಇಟ್ಟು ಸೇಫ್ಟಿ. ಆಮೇಲೆ ಜಳಕ ಮಾಡಕ್ ಹೋಗ್ಬೋದು. ನಾವು ಒಂದು ಎತ್ಕೊಂಡ್ಬಿಡೋಣ. ಥಂಡಿಗೆ ಕೈ ಎಲ್ಲ ಮುಟ್ಟಕ್ಕಾಗೋಲ್ದೆ ಎತ್ತಕ್ಕಾಗೋಲ್ದಂಗೆ ಆಗ್ತೈತಿ. ಜಗ್ಗೆ ಮಂದಿ ಇನ್ನ ಭಾಳ ಬರೋದಾರ. ಬೆಳಗ್ಗೆ ಆಲ್ರೆಡಿ ಬೆಳಗ್ಗೆ 10 ಗಂಟೆ ಆಗೈತಿ. ಆದ್ರೂ ಫಾಗ್ ಜಗ್ಗೈತಿ ನೋಡ್ರಿ. ಇಲ್ಲೆಲ್ಲ ಜಳಕ ಮಾಡೋದ್ ಜಾಗ ಇದೆ ನೋಡ್ರಿ. ಎಲ್ಲ ಜಳಕ ಮಾಡತ್ತ. ಸೊ ಇಲ್ಲಿ ಏನ್ ಅನ್ನತ್ರ ಎಲ್ರು ಅಂದ್ರೆ ನೀರೊಳಗೆ ಇಳಿದ್ರೆ ಥಂಡಿನ ಹೋಗ್ಬಿಡ್ತೈತಿ ಅಂತ ಅನ್ನತ್ತಾರೆ ನೋಡಿ. ನಾವೆಲ್ಲರೂ ಥಂಡಿ ಜಗ್ಗೈತಿ ಅಂತೇಳಿ ಮಾಡತ್ತಿದ್ವಿ. ಸೊ ನಾವು ಇಲ್ಲೇ ಜಳಕ ಮಾಡಿದ್ವಿ. ಇವಾಗ ಅಲ್ಲಿ ನೀರಾಗ ಜಳಕ ಮಾಡೋಕ್ಕಿಂತ ಫಸ್ಟ್ ಪೂಜೆಗೆ ಅಂತೇಳಿ ಸಾಮಾನು ತಗೊಂತಾರೆ. ಅಂದ್ರೆ ದೇವಿ ಪೂಜೆ ಮಾಡೋದಂತದ್ದು. ಕಾಲನ್ ಚಪ್ಪಲ್ ಗಿಪ್ಪಲ್ ತೆಗೆದು ತಗೋಬೇಕ. ಗಂಗೆಗೆ ಪೂಜೆ ಮಾಡೋದು. ಆ ಬಸ್ ಕ್ಲೀನ್ ಮಾಡ್ಬಿಡತ್ತಾರ. ಇಲ್ಲೇ ಜಾಸ್ತಿ ಏನಿಲ್ಲ. ಇಲ್ಲಿ ದೂರ ಏನು ಹೋಗೋದಿಲ್ಲ. ಇಲ್ಲೇ ಬಾರ್ಡರ್ ಹಾಕ್ಯಾರ. ಇದ್ರಾಗ ಇರ್ತೈತಿ. ಬಸ್ ತಕ್ಕೊಂಡ್ಬಿಡತ್ತಾರ. ಇಲ್ಲ ಗಾರ್ಡ್ ಇರ್ತಾರ. ಅವ್ರ ಗಾರ್ಡ್ದವ್ರು ತಕ್ಕೊಂಡ್ಬಿಡ್ತಾರ. ಹಿಂಗೆಲ್ಲ ಹೋಗೈತಂದ್ರೂ ಇಲ್ಲೇ ಕ್ಲೀನ್ ಮಾಡಿಬಿಡ್ತಾರೆ. ಟೆನ್ಷನ್ ಇಲ್ಲ. ಇದೊಂದು ಚಲೋ ಮಾಡಿಬಿಟ್ರು ನೋಡಿ. ಇಲ್ಲೆಲ್ಲರೂ ಜಳಕ ಮಾಡ್ತಾರೆ. ಎಲ್ಲ ಫುಲ್. ಸೊ ಇಲ್ಲಿ ಎಲ್ಲ ಕಡೆ ನಾಷ್ಟಾದು ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಜನ ಬಂದ್ರು ಎಲ್ಲರಿಗೂ ನಾಷ್ಟಾ ವ್ಯವಸ್ಥೆ ಐತಿ. ಮತ್ತು ಕುಂತು ಆರಾಮ್ ನಿಂತು ತಿನ್ನಕ. ಮತ್ತು ಕುರ್ಚಿನೂ ಅದಾವು. ಕುರ್ಚಿ ಮೇಲೂ ಕುಂತು ತಿನ್ಬೋದು. ಎಲ್ಲ ಮಸ್ತ್ ಐತಿ. ಭಾಳ ಚಂದ ಮಾಡ್ಯಾರ ಎಲ್ಲ ಕಡೆ. ಸೊ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಬೆಳಗ್ಗೆ ನಾಷ್ಟದ್ದಾಗಲಿ, ಮಧ್ಯಾಹ್ನ ಊಟದ್ದಾಗಲಿ ಮತ್ತು ರಾತ್ರಿ ಊಟಕ್ಕೆ ಎಲ್ಲ ಊಟದ ಪ್ರಬಂಧ ಮಾಡಿದವ್ರೆ ಇದು ಗುರೂಜಿಗಳಂತೆ. ಇದೇ ಸ್ವಾಮಿಗಳೇ ಅನ್ನದಾನದ ಪ್ರಸಾದ ಕೊಡ್ಸಾತಾರಂತ ಎಲ್ಲರಿಗೂ. ಮತ್ತು ಹೆಂಗೈತಪ್ಪ ಇಲ್ಲಿಂದ ಎಲ್ಲ ಪೂರ್ತಿ ಹೆಂಗೈತಿ ಸಿಸ್ಟಮ್ ಅಂದ್ರೆ ಎಲ್ಲ ಕ್ಲೀನ್ನೆಸ್. ಇಲ್ಲಿ 10 ನಿಮಿಷಕ್ಕೂ ಇಲ್ಲಿ ಕಸ ಓಡಿಯೋರು ಎಲ್ಲ ಕಡೆ. ನಮ್ಮ ಕಡೆ ಅಂತೂ ಈ ಥರ ಎಲ್ಲೂ ಮಾಡಲ್ಲ. ನಮ್ಮ ಕಡೆ ಇಷ್ಟು ಕ್ಲೀನ್ನೆಸ್ಸು ಹಿಡ್ತಿದ್ದಿಲ್ಲ. ಮಸ್ತ್ ಕ್ಲೀನ್ನೆಸ್ ಐತೆ ಎಲ್ಲ ಕಡೆ. ನಾಷ್ಟ ಮುಗಿಸ್ಕೊಂಡು ಹಂಗೆ ಮುಂದೆ ಹೋಗೋಣ ಅಂತ ಹೋಗ್ಬೇಕಾರೆ ಇಲ್ಲಿ ಸತ್ಸಂಗ ನಡೆದಿತ್ತು. ಸೊ 15-20 ನಿಮಿಷ ಬೋಟ್ ಒಳಗೆ ಈ ಪಾರಿಂದ ಆ ಪಾರ್ ಬಿಡ್ತಾರೆ. ಆ ಕಡೆ ಬ್ರಿಡ್ಜ್ ಐತಿ. ಬಟ್ ದೂರ ಆಗ್ತಿದೆ ಬ್ರಿಡ್ಜ್ ನಡ್ಕೊಂಡು ಹೋಗಕ್ಕೆ. ಸೊ ಇಲ್ಲಿ ಬೋಟ್ ಒಳಗೆ ಹೋಗೋರು ಹೋಗ್ತಾರೆ. ಇಲ್ಲಿ ಭಾಳ ಸ್ಕ್ಯಾಮ್ ಮಾಡ್ತಾರಂತೆ. 100 ರೂಪಾಯಿ ತೊಗೊಂತಾರಂತೆ ಆ್ಯಕ್ಚುಲಿ. ಬಟ್ ಇಲ್ಲಿ 300 ರೂಪಾಯಿ 400 ರೂಪಾಯಿ ಅನ್ನತ್ತಾರ. ನಾವು ಕೇಳಿದಿಲ್ಲ. ಸೊ ನಾವು ಬ್ರಿಡ್ಜ್ ಮೇಲೆ ಹೋಗ್ಬೇಕನ್ನೋ ಒಂದು ಪ್ಲಾನ್ ಒಳಗೆ ಅದೀವಿ. ನೋಡೋಣ ಏನೇನಾಗ್ತೈತಿ. ನಾವು ಬಂದಾಗಿಂದ ಒಟ್ಟ ಸೂರ್ಯನ ನೋಡಿದ್ದಿಲ್ಲ ಇಲ್ಲಿ. ಈಗ 11:05 ಆಗೈತಿ ಟೈಮ್. ಈಗ ನೋಡ್ರಿ ಇಲ್ಲಿ ಸೂರ್ಯ ಈಗ ಹುಟ್ಟಾತಾನ. ಅಂದ್ರೆ ಈಗ ಕಾಣತಾನ ಸೂರ್ಯ.
ಬೆಳಗ್ಗಿಂದ ಇಷ್ಟೊತ್ತು ಬಿಟ್ಟು 11:05 ನಮ್ಮ ಕಡೆ ಬೆಳಗ್ಗೆ ಎದ್ದು ಬಟ್ ಸೂರ್ಯ ಹೇಳೋ ಜೈ ಮಹಾಕಾಲ್. ಇಲ್ಲಿ ರೊಕ್ಕ ಕೊಟ್ರೆ ಈ ಥರನು ಟೆಂಟ್ ಸಿಗ್ತಾವ ನೋಡ್ರಿ. ಇಲ್ಲಿ ಟೆಂಟ್ ಅದಾವು, ಜಗ್ ಅದಾವು ಟೆಂಟ್. ಆ ಕಡೆ ಏನೋ ಫ್ರೀ ಇದ್ದಿದ್ದು ಭಾಳ ಅದಾವ ಅಂತ. ಒಂದ್ರ 4 ಜನ ಮಕ್ಕೊಂಡ್ಬಿಡೋದು ನೋಡ್ರಿ. ನಮ್ಮ ಪೂಲೆ ನಡ್ಕೊಂಡು ಹೋಗುವಂತ ಪೂಲೆ ಎಷ್ಟು ಭಾಳ ಉದ್ದ ಐತಂತೆ. ಎಷ್ಟಣ್ಣ ಎಷ್ಟು? ಪೂಲ್ ನಂಬರ್ 27 ನಡ್ಕೊಂಡು ಹೋಗೋದೆ. ಎಷ್ಟು ದೂರ ಐತಿ ಏನಪ್ಪ ನೋಡೋಣ, ಹೋದ್ಮೇಲೆ ಗೊತ್ತಾಗತ್ತೆ. ಈಗ ಆಲ್ರೆಡಿ ಒಂದು 3-3.5 ಕಿಲೋಮೀಟರ್ ನಡ್ಕೊಂಡ್ ಬಂದೇವು ನಾವು. ಪೂಲಿಗೆ ಬಂದು ಮುಟ್ಬೇಕಂದ್ರೆ ಹಿಂಗೈತಿ ಪೂಲು ಸ್ಟಾರ್ಟಿಂಗ್ ಇಂದ. ಮುಗೀತು ನೋಡ್ರಿ. ಒಂದು 2 ಕಿಲೋಮೀಟರ್ ಅಷ್ಟ ಐತಿ, ಏನು ಭಾಳ ದೂರ ಇಲ್ಲ. ಬ್ರಿಡ್ಜ್ ಮುಗಿಸ್ಕೊಂಡ್ ಬಂದ್ವಿ. ಈಗ ಇಲ್ಲಿ ಬಂದ್ಬಿಟ್ಲೆ ಇಲ್ಲಿ ಮತ್ತೆ ನಾಷ್ಟ, ಮತ್ತೆ ಅನ್ನಪ್ರಸಾದ ಐತಿ. ಸೊ ಮತ್ತೆ ಪ್ರಸಾದ ತಿಂದ ಒಳಗೆ ಗುಡಿ ಯಾವುದಾವ ಎಲ್ಲ ನೋಡ್ಕೊಂಡ್ ಬರೋಣಂತೆ. ಎಲ್ಲ ಕಡೆ ಅಡ್ಡಾಡಿ ಸಾಕಾತ. ಎಲ್ಲೂ ರೂಮ ಸಿಗೋಲ್ಲು, ಟೆಂಟ್ ಗಿಂಟ್ ಏನು ಸಿಗವಲ್ಲು. ಮತ್ತೀಗ ಒಂದು ಏನಿಲ್ಲ ಅಂದ್ರು ಇಲ್ಲೇ ಒಂದು 2-3 ಕಿಲೋಮೀಟರ್ ನಡೆದ್ವಿ ನಾವು. ಬ್ರಿಡ್ಜ್ ದಾಟಿಂದ ಬ್ರಿಡ್ಜ್ ಮುಗ್ದಿಂದ ಹೇಳಾಕ್ತೀನಿ. ಆದ್ರೂ ಏನು ಸಿಗವಲ್ದು. ಸೊ ಈಗ ತ್ರಿವೇಣಿ ಸಂಗಮ ಕೊಂಟೇವಿ. ಅಲ್ಲಿ ಹೋಗಿ ಅಲ್ಲಿಂದ ಬಡೆ ಹನುಮಾನ್ ಟೆಂಪಲ್ ನೋಡ್ಕೊಂಡು ಆಮೇಲೆ ಇರಾಕ್ ಎಲ್ಲರ ಜಾಗ ನೋಡಿದ್ರೆ ಸಾಕ ಸಂಪ್ ಅನಿಸ್ಬಿಟ್ಟಿದ್ವಿ. ಅಲ್ಲಿ ಹೋಗಿ ಕುಂತ್ರೆ ಸಂಪ್. ಆಮೇಲೆ ನೋಡೋಣ ಮತ್ತೆ ಏನು ಮಾಡೋದು ಅಂತ ಹೇಳಿ. ಬ್ರಿಡ್ಜ್ ಇಲ್ಲಿ ನಮ್ಮ ಬಾಜುಕಿನ ಬ್ರಿಡ್ಜ್ ನೋಡ್ರಿ. ಇಲ್ಲಿ ಇದು ಫುಲ್ ತುಂಬೈತಿ, ಮಂದಿ ಸಾಲ. ಈ ಕಡೆ ಬಾಜುಕ್ ಹೋದ್ರಿ ಈ ಕಡೆನು ಮತ್ತೆ ಬ್ರಿಡ್ಜ್ ಅದಾವ, ಆದ್ರೆ ಈ ಕಡೆ ಖಾಲಿ ಅದಾವ ಜಗ್. ಆ ಕಡೆ ಬ್ರಿಡ್ಜ್ನಾಗ ಮತ್ತೆ ಮಂದಿ ಅದ, ಜಗ್ ಬ್ರಿಡ್ಜ್ ಅದಾವು. ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲೇ ಅಶ್ವದಳ ಹೆಂಗೈತಿ UP ಒಳಗೆ ಮೇಂಟೆನೆನ್ಸಿಗೆ. ಇಲ್ಲೊಂದೈತಿ. ಫೈನಲಿ ಗೈಸ್ ಜಾಕಾಕ್ ಬಂದೇವಿ. ಏನು ನೋಡಿ ನೋಡ್ರ ಅಲ್ಲಿಂದ ಎಷ್ಟು ಬಾರ್ಡರ್ ಕಾಣತ್ತೆ. ಎಲ್ಲ ತುಂಬ್ಯಾವ, ಎಲ್ಲಕ್ಕೆಲ್ಲ ಅಲ್ಲಿ ಎಲ್ಲ ತುಂಬ್ಯಾವ. ಇಲ್ಲಿ ಬೋಟ್ರೇಸಿಗೆ ಸಪ್ರೇಟ, ಇಲ್ಲಿ ಬೋಟ್ರೇಸಿಗೆ ಸಪ್ರೇಟ. ಆ ಕಡೆ ಎಲ್ಲ ಎಲ್ಲ ತುಂಬ ಫುಲ್ ಎಷ್ಟುಕೊಂಡು ಮಂದಿ ಜಳಕ ಮಾಡತ್ತೆ. ಸೆಕ್ಯೂರಿಟಿನೂ ಅದಾರ ಇಲ್ಲಿ. ಸೆಕ್ಯೂರಿಟಿ ಸೇವರ್, ಈ ಕಡೆ ಲೇಡೀಸ್ ಸೇವರ್ ಅದಾರ ಫುಲ್. ಇಲ್ಲದ ನೋಡ್ರಿ ನಿಮ್ಮ ಚಾನಲ್ ಮಾಲೀಕ. ತಂಡೆ ಮಾತ್ರ ಜೋರ್ ಐತಿ, ಫುಲ್ ಐಸ್ಕೊಂಡೈತಿ. ಇನ್ನು ಒಳ್ಳೆ ನಮ್ಮ ಐಡಿ. A few moments later. ಬೆಂಕಿ ಹತ್ತೈತಿ, ಎದ್ರಾಗ ಗೊತ್ತಿಲ್ಲ. ಅಲ್ಲಿ ಬ್ಲಾಸ್ಟ್ ಬಂದಾತ, ದೊಡ್ಡ ಬ್ಲಾಸ್ಟ್ ಆತ. ಭಾಳ ಕೆಟ್ಟ ಸೌಂಡ್ ಬಂತೆ. ಎದ್ರದ್ದು ಹತ್ತೈತಿನೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಎಲ್ಲ ದೊಡ್ಡ ಹೋಗಿ ಐತಿ. ಮೋಸ್ಟ್ಲಿ ಫೋನ್ ಗೇಮ್ ಹಾಕಿದ್ರೆ ಏನು ಬೋಟ್ ಬ್ಲಾಸ್ಟ್ ಆತ ಏನೋ ಗೊತ್ತಿಲ್ಲ. ನೋಡ್ಬೇಕು, ಚೆಕ್ ಮಾಡಿ ಹೇಳ್ತೇವೆ. ಟೋಟಲ್ 10,000 ಎಕರೆ ಮಾಡ್ಯಾರ. ಎಲ್ಲ ಫುಲ್ ಎಲ್ಲ ಮೂಮೆಂಟಿಗೆ ಅಲ್ಲೊಂದು ಬ್ಲಾಸ್ಟ್ ಆಗೈತಿ. ಬ್ಲಾಸ್ಟ್ ಆಗೈತೆ. ಅಲ್ಲಿ ಬೆಂಕಿ ಲೈಟ್ ಕಾಣತ್ತೈತಲ್ರಿ, ಅಲ್ಲಿ ಒಂದು ಬ್ಲಾಸ್ಟ್ ಆದಂಗೆ ಆತ. ಯಾರಿಗೆ ಗೊತ್ತು, ಬಟ್ ಯಾರು ಸತ್ತಿರಬಾರ್ದು. ಒಳ್ಳೇದು. ಈಗ ಮಹಾಕಾಲ್ ಅಂತೇಳಿ ಕುಂಕುಮ ಹಚ್ಕೊಳತ್ತೀವಿ ನೋಡ್ರಿ ಇಲ್ಲಿ. ಮಸ್ತ್ ಕುಂತೈತಿ. ಬಡಾಯಿ ಲಗದು. ನೀನೇನ್ಲಿ ಸ್ಪೆಷಲ್ ಏನೇ? ಜೈ
ಮಹಾಕಾಲ್. ಹಂಗ ಮುಂದೆ ಬಡೆ ಹನುಮಾನ್ ಮಂದಿರ ಹೋಗಬೇಕಾದ್ರೆ ಕೆಲವೊಂದು ವಿಗ್ರಹ ನೋಡಿದ್ವಿ ನಾವು, ಕಟ್ಟಿಗೆಯಿಂದ ಮಾಡಿದ್ದೆ. ಹೆಂಗದ ನೋಡಿ. ಮಂದಿ ಎಷ್ಟು ಮಂದಿ ಅದಾರ ನೋಡ್ರಿ ಇಲ್ಲಿ. ಹಂಗೆ ಜನ ಜಾಸ್ತಿ ಜುಳು 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 ಅನ್ನತ್ರ. ಹಂಗ ಜೈ ಶಿವಲಾಲ್. ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲಿರ್ಬೇಕು ಏನು ಅನ್ನೋದು ಒಂದು ಪ್ರಾಪರ್ ಪ್ಲಾನಿಂಗ್ ಇಲ್ದಂಗೆ ಸುಮ್ಮನೆ ಬರಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಬಂದಿಂದ ಒಬ್ಬೊಬ್ರಿಗೆ ನಡೆದ್ ಬಿಡ್ತೈತಿ, ಒಬ್ಬೊಬ್ರಿಗೆ ಭಾಳ ಕಷ್ಟ ಆಗತೈತಿ. ನಾವು ಬೆಳಗ್ಗೆಯಿಂದ ಹುಡುಕಾತಿದ್ ರೂಮ್ ಎಲ್ಲ ಅಡ್ಡಾಡ್ಬಿಟ್ವಿ, ಆದ್ರೆ ರೂಮ್ ಸಿಗ್ಲಿಲ್ಲ. ಈಗ ಸಿಕ್ಕಾವ್ ನೋಡ್ರಿ. ಇಲ್ಲಿ ರೇನ್ ಬಸ್ಸೇರ ಅಂತೇಳಿ ಕೇಳಿದ್ರೆ ಹೇಳ್ತಾರೆ. ಅದಪ್ಪ ರೂಮ್ ಅಂದ್ರೆ ದೊಡ್ಡ ಹಾಲ್ ಐತಿ. ಅದಿಲ್ಲ ₹100 ಒಬ್ಬ ಮನುಷ್ಯಾಗ. ಇಲ್ಲಿ ಬರ್ಯಾತಾರ ನೋಡ್ರಿ, ಚೀಟಿ ಕೊಡ್ತಾರೆ. ಸಾಮಾನು ಗಿಮಾನ್ ಎಲ್ಲ ಸೇಫ್ ಇರ್ತಾವೆ, ಚಾರ್ಜ್ ಇಡಾಕೈತಿ, ಎಲ್ಲ ಐತಿ. ಹಿಂಗೈತಿ. ಒಬ್ಬ ಮನುಷ್ಯಾಗ ₹100. ರೇನ್ ಬಸೇರ. ಅಲ್ಲಿ ರೇನ್ ಬಸೇರ ಒಳಗೆ ಯಾಕೆ ಹಿಡಿಬೇಕಪ್ಪ ರೂಮ್ ಅಂದ್ರೆ, ರೇನ್ ಬಸೇರ ಎಲ್ಲಿ ಇರ್ತೈತಲ್ಲ ಅಲ್ಲೇ ಆಜು ಬಾಜುನ ಊಟದ ವ್ಯವಸ್ಥೆನೂ ಇರ್ತೈತಿ. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಫ್ರೀ ಇರ್ತೈತಿ. ಆರಾಮ್ ಇರ್ಬೋದು, ರೊಕ್ಕಾನು ಸೇವ್ ಆಗ್ತಾವು, ಮತ್ತೆ ಭಾಳ ಈಸಿ ಆಗ್ತೈತಿ. ಹೊರಗೆ ಅಡ್ಡಾಡ್ ಇದು ಮಾಡಕ್ಕೆ ನಾವು ಭಾಳ ಕಷ್ಟ ಇಲ್ಲ. ಅದು ಇವಾಗ ನಮ್ ಬ್ಲಾಗ್ ಯಾರು ನೋಡ್ತಿರಲ್ಲ ಅವ್ರಿಗೆ ಕಷ್ಟ ಆಗಂಗಿಲ್ಲ, ನಾವು ಹೇಳಿದ್ದನ್ನ ಗೊತ್ತಾಗ್ಬಿಡ್ತೈತಿ. ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಹೊಂಟಿದ್ರೆ ಅವ್ರಿಗೆ ಎಲ್ರಿಗೂ ಶೇರ್ ಮಾಡಿ. ಹರ ಹರ ಮಹಾದೇವ್, ಜೈ ಭೋಲೆನಾಥ್. ಅಂಡ್ ಅದೇ ಊಟಕ್ಕೆ ವ್ಯವಸ್ಥೆ ಇರೋದ್ರ ಹೆಸರು ಖಾನಾ ಭಂಡಾರ ಅಂತೇಳಿ. ಇಲ್ಲ ಐತ್ ನೋಡ್ರಿ, ತೋರಿಸ್ತೀನಿ ನೋಡ್ರಿ. ಇಲ್ಲಿ ಖಾನಾ ಭಂಡಾರ ಅಂತೇಳಿ ಪಾಳೆ ಎಷ್ಟು ದೊಡ್ಡದೈತಿ ನೋಡ್ರಿ. ಐತ್ ನೋಡ್ರಿ, ಎಲ್ಲ ಊಟ ಮಾಡೋದು ಖಾನಾ ಭಂಡಾರ ಅಂದ್ರೆ.